hidden, forever on fire. ಇಂದು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ್ತಾರಾ ಮಾಜಿ ಸಚಿವ ಶ್ರೀರಾಮುಲು. ದೆಹಲಿಗೆ ಬರುವಂತೆ ಜೆಪಿ ನಡ್ಡಾ ಸೂಚನೆ ಹಿನ್ನೆಲೆಯಲ್ಲಿ ಭೇಟಿ ಕೊಡುವಂತ ಸಾಧ್ಯತೆಗಳಿದಾವೆ. ನೋಡಿ, ಅಲ್ಲಿ ಬಣ ಬಡಿದಾಟ ಇದ್ರೆ ಇನ್ನೊಂದು ಕಡೆ ರೆಡ್ಡಿ ವರ್ಸಸ್ ರಾಮುಲು ನಡುವಿನ ಗುದ್ದಾಟ ಹಾಗೆ ಮುಂದುವರೆದಿದೆ. ಸೂಚನೆಯನ್ನ ಕೊಟ್ಟಿದ್ರು ಜೆಪಿ ನಡ್ಡಾ ಅವರು ದೂರವಾಣಿ ಮೂಲಕ ರಾಮುಲು ಬರಬೇಕು ಅಂತ. ಸದ್ಯ ಕುಟುಂಬ ಸಮೇತ ಕುಂಭಮೇಳಕ್ಕೆ ತೆರಳಿದ್ದಾರೆ ಶ್ರೀರಾಮುಲು. ಇಂದು ಹೈಕಮಾಂಡ್ ನಾಯಕರು ಗ್ರೀನ್ ಸಿಗ್ನಲ್ ಕೊಟ್ಟರೆ ಭೇಟಿ ಕೊಡುವಂತ ಸಾಧ್ಯತೆಗಳಿದ್ದಾವೆ. ಬಿಜೆಪಿಯ ಕೆಲ ನಾಯಕರ ಮೇಲೆ ಮುನಿಸಿಕೊಂಡಿದ್ದಾರೆ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ವಿರುದ್ಧ ನೇರ ಸಮರಕ್ಕಿಳಿದಿದ್ದಾರೆ ರಾಮುಲು. ಬಳಿಕ ಶ್ರೀರಾಮುಲು ಮುನಿಸಿಗೆ ಮದ್ದು ವರೆದಿದ್ರು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು. ಈಗ ಕುಟುಂಬ ಸಮೇತವಾಗಿ ಪ್ರಯಾಗ್ರಾಜ್ಗೆ ಹೋಗಿದ್ದಾರೆ. ಅಲ್ಲಿ ಪುಣ್ಯ ಸ್ನಾನ ಆದಮೇಲೆ ಏನಾದರೂ ದೆಹಲಿಗೆ ಹೋಗಿ ಬರ್ತಾರಾ ಶ್ರೀರಾಮುಲು? ಯಾಕೆಂದರೆ ನಡ್ಡಾ ಅವರು ಈ ಹಿಂದೆನೇ ಬಾ ಅಂತ ಹೇಳಿದರು, ಅಮಿತ್ ಶಾ ಕೂಡ ಹೇಳಿದರು ಅವರಿಗೆ. ಆದರೆ ಇವರು ಹೋಗಿರಲಿಲ್ಲ. ಬಟ್ ಈಗ ಜನಾರ್ದನ್ ರೆಡ್ಡಿ ಯಾವಾಗ ಮತ್ತೆ ಸುದ್ದಿಗೋಷ್ಠಿಗಳ ಕರೆಯುವ ಮೂಲಕ ಅವರ ಆಪ್ತರ ಮೂಲಕ ಇವ್ರಿಗೆ ಟಾಂಗ್ ಕೊಡೋಕೆ ಶುರು ಮಾಡಿದರು, ಮತ್ತೆ ಪುಟ್ಟದೇಳೋಕ್ಕೆ ಶುರು ಮಾಡಿದರು ಶ್ರೀರಾಮುಲು. ಇಲ್ಲ, ನಾ ಇನ್ಮೇಲೆ ಸುಮ್ಮನೆ ಇರಲ್ಲ, ನಾನು ಮಾತಾಡ್ತೀನಿ, ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತೇನೆ, ತಮಗೇನೇನು ಅಸಮಾಧಾನಗಳಿದೆಯೋ ಅದೆಲ್ಲ ಹೇಳ್ತಾರೆ. ಮತ್ತು ಕಂಪ್ಲೇಂಟ್ ಏನಿದೆ, ದೂರುಗಳು, ಜನಾರ್ದನ್ ರೆಡ್ಡಿ ಆಗಿರ್ಬೋದು, ವಿಜಯೇಂದ್ರ ಮತ್ತು ಅಗರ್ವಾಲ್ ಅವತ್ತೇನು ಸಭೆಗೆ ಬಂದಿದ್ದರು ಕೋರ್ ಕಮಿಟಿಲಿ, ಇವರಿಗೇನು ಅವಮಾನ ಆಯಿತು, ಎಲ್ಲ ವಿಚಾರಗಳನ್ನು ಹೇಳಲಿಕ್ಕೆ. ಮತ್ತು ರಾಜ್ಯಾಧ್ಯಕ್ಷ ಸ್ಥಾನದ ಪ್ರಬಲ ಆಕಾಂಕ್ಷಿ ಕೂಡ ಆಗಿದ್ದಾರೆ ಶ್ರೀರಾಮುಲು. ಯತ್ನಾಳ್ ಕೂಡ ನಿನ್ನೆ ಹೇಳ್ತಾ ಇದ್ರು, ರಾಮುಲು ಆದರೆ ಅಧ್ಯಕ್ಷರಾದರೆ ನಮ್ಮದು ಓಕೆ ಅಂತೇಳಿ. ಹಾಗಾಗಿನೇ ಈಗ ನೋಡಿ, ವಿಜೇಂದ್ರ ಹೋಗಿದ್ದಾರೆ, ರೆಬಲ್ ಟೀಮ್ ಹೋಗಿದೆ, ಶ್ರೀರಾಮುಲು ಕೂಡ ಹೋದರು ಅಂತ ಹೇಳಿದ್ರೆ ಅಲ್ಲೇನು ಮುಖಾಮುಖಿ ಕೂರಿಸ್ಕೊಂಡು ಅವರಿಬ್ಬರ ನಡುವಿನ ಮುನಿಸನ್ನು ಶಮನ ಮಾಡಬಹುದು. ಆ ಸಾಧ್ಯತೆಗಳು ಕೂಡ ಇದ್ದಾವೆ. पता ही ना सर इसके बारे में? नहीं सर, डिस्टर्ब कभी नहीं सर. आपके बारे में मैं बल्लारी का आइटम पे कभी आपको पार्टी कर नहीं सर, कभी नहीं करेंगे सर. कभी वो तो माँ है ना सर, कभी सर तो कभी नहीं करेंगे सर. आप हाँ सर, हाँ सर, हाँ सर, हाँ सर. मैं भी दिल्ली आ जाता हूँ सर, आज को आपसे मिलता हूँ सर. मैं नेक्स्ट वीक आ जाता हूँ सर. नहीं श्योर सर, पार्टी के साथ एक को मैं स्टेटमेंट कर देता हूँ सर. हाँ सर, हाँ सर. सर बाद में आपको मैं क्लैरिटी से जो कुछ भी है आपको बताता हूँ सर. बाद में जो कुछ भी आप बोलते हैं मैं सुनता हूँ सर. सर ओके, थैंक यू सर, थैंक यू, नाइस स्पीकिंग टू यू. No sir, I know that sir. I never take in my heart sir actually. Joshi ji, he told everything to you, no sir. Actually, what happened in core committee, that is only I think misunderstand Radha Mohan Ji Agarwal sir. I don't know what he think. Okay. Okay. Thank you sir. Thank you sir. Thank you. ಮತ್ತಷ್ಟು ಮಾಹಿತಿ ಸಿದ್ದು ನೀಡ್ತಾರೆ. ಸಿದ್ದು, ಈಗ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ ಶ್ರೀರಾಮುಲು ಅವ್ರಿಗೆ. ಬಟ್ ಈಗ ಸಮಯ ನಿಗದಿಯಾಗಿದೆ ಅನ್ನಿಸ್ತಾ ಇದೆ. ಈಗ ದೆಹಲಿಗೆ ಹೋಗಿ ಬರ್ತಾರಾ? ಹಾಗೆ ಇವರ ಒಂದು ಮುನಿಸೇನಿದೆ ಅದನ್ನು ಹೈಕಮಾಂಡ್ ಮುಂದೆ ಕಂಪ್ಲೇಂಟ್ ಹೇಳಿಕೊಳ್ಳುವಂಥ ಸಾಧ್ಯತೆಗಳಿದಾವ? ಇವರ ಒಂದು ಅಸಮಾಧಾನಕ್ಕೆ ಹೈಕಮಾಂಡ್ ಮದ್ದು ಅರಿಬಹುದಾ? ಸದ್ಯಕ್ಕೆ ಶ್ರೀರಾಮುಲು ಅವರ ಒಂದು ಮನಸ್ಥಿತಿ ಹೇಗಿರ್ಬೋದು ಅಂತ? ನೋಡಿ, ಈಗ ಕುಟುಂಬ ಸಮೇತವಾಗಿ ಕುಂಭಮೇಳಕ್ಕೆ ಶ್ರೀರಾಮುಲು ತೆರಳಿದ್ದಾರೆ. ಫೋನಲ್ಲಿ ಹೇಳಿದರು ಅವರು, ನೆಕ್ಸ್ಟ್ ವೀಕ್ ಬರ್ತೀನಿ ಸರ್ ಅಂತ ಹೇಳಿ. ಜೆ.ಪಿ. ನಡ್ಡಾ ಅವರು ಕರೆ ಮಾಡಿದರು. ಅವ್ರು ಹೇಳ್ಕೊಂಡ್ರು, ಫೋನಲ್ಲೇ ಆರಂಭದಲ್ಲೇ ಹೇಳಿಬಿಟ್ಟಿದ್ದಾರೆ ಅಗರ್ವಾಲ್ ಅವರ ವಿರುದ್ಧ.